ಗೀತಾ ಮಹಾತ್ಮೆ. ಗೀತಾ ಶ್ರೇಯೇಹಂ ತಿಷ್ಠಾಮಿ, ಗೀತಾ ಮೇ ಚೋತ್ತಮಂ ಗೃಹಂ, ಗೀತಾ ಜ್ಞಾನಮುಪಾಶ್ರಿತ್ಯ ತ್ರೀಂ ಲೋಕಾನ್ ಪಾಲಯಾಮ್ಯಹಂ. ನಾನು ಗೀತೆಯ ಆಶ್ರಯದಲ್ಲಿರುತ್ತೇನೆ. ಗೀತೆಯು ನನ್ನ ಶ್ರೇಷ್ಠ ಮನೆಯಾಗಿದೆ. ಗೀತೆಯ ಜ್ಞಾನದ ಆಸರೆ ಪಡೆದು ನಾನು 3 ಲೋಕಗಳನ್ನು ಪಾಲಿಸುತ್ತೇನೆ ಎಂದು ಸ್ವಯಂ ಭಗವಂತನೇ ಹೇಳಿರುವನೆಂದು ವರಾಹ ಪುರಾಣದಲ್ಲಿ ಉಲ್ಲೇಖವಿದೆ. ಇದಲ್ಲದೆ ಗೀತೆಯಲ್ಲಿ ಭಗವಂತನು ಮುಕ್ತ ಕಂಠದಿಂದ ಯಾರು ಈ ಗೀತಾರೂಪಿ ಆಜ್ಞೆಯ ಪಾಲನೆ ಮಾಡುವರೋ ಅವರು ನಿಸ್ಸಂದೇಹವಾಗಿ ಮುಕ್ತಿಯನ್ನು ಹೊಂದುವರು ಎಂದು ಘೋಷಣೆ ಮಾಡುತ್ತಾನೆ. ಗೀತೆಯು ಭಗವಂತನ ಉಸಿರಾಗಿದೆ, ಹೃದಯವಾಗಿದೆ ಮತ್ತು ಭಗವಂತನ ವಾಂಗ್ಮಯ ಮೂರ್ತಿಯಾಗಿದೆ. ಗೀತೆಯು ಜ್ಞಾನದ ವಿಶಾಲ ಅನಂತ ಭಂಡಾರವಾಗಿದೆ. ಗೀತೆಯು ಅನಂತ ಭಾವಗಳ ಅಗಾಧ ಸಮುದ್ರವಾಗಿದೆ. ಸಮುದ್ರದಲ್ಲಿ ಆಳವಾಗಿ ಮುಳುಗಿದಾಗ ಹೇಗೆ ರತ್ನಗಳ ಪ್ರಾಪ್ತಿಯಾಗುವುದೋ ಹಾಗೆಯೇ ಈ ಗೀತಾಸಾಗರದಲ್ಲಿ ಆಳವಾಗಿ ಮುಳುಗು ಹಾಕಿದಾಗ ಜಿಜ್ಞಾಸುಗಳಿಗೆ ನಿತ್ಯ ನೂತನ ವಿಲಕ್ಷಣ ಭಾವರತ್ನಗಳ ರಾಶಿಯು ದೊರೆಯುತ್ತದೆ. ಆಕಾಶದಲ್ಲಿ ಹಾರುವ ಗರುಡ ಮತ್ತು ನೊಣಕ್ಕೂ ಇರುವ ಅಂತರದಂತೆ ಅವರವರ ಭಾವಕ್ಕೆ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗೀತಾ ಫಲ ದೊರಕುವುದು. ಒಂದು ರೋಗವಿರಲಿ ಅಥವಾ ಗಾಯವಿರಲಿ, ಅದಕ್ಕೆ ಔಷಧಿ ತೆಗೆದುಕೊಂಡ ತಕ್ಷಣದಲ್ಲಿ ಅದು ವಾಸಿಯಾಗುವುದಿಲ್ಲ. ಅದು ಬೇಗ ಗುಣವಾಗಲಿ ಎಂದು ಹೆಚ್ಚು ಔಷಧಿಯನ್ನು ಒಟ್ಟಿಗೆ ತೆಗೆದುಕೊಂಡ ಮಾತ್ರಕ್ಕೆ ಅದು ವಾಸಿಯಾಗುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಹಾಗೆಯೇ ಭಗವದ್ಗೀತೆಯನ್ನು ಒಂದೇ ದಿನದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಬೇಕು ಅಥವಾ ಅದರ ಫಲವನ್ನು ಬೇಗನೆ ಪಡೆಯಬೇಕೆಂದು ಶ್ರದ್ಧೆಯಿಂದ ಓದಿ ಅರ್ಥ ಮಾಡಿಕೊಳ್ಳದೆ ಅವಸರದಲ್ಲಿ ಒಂದೇ ದಿನದಲ್ಲಿ ಓದಿ ಮುಗಿಸಿದರೆ ಯಾವುದೇ ಉಪಯೋಗವಿಲ್ಲ. ಗಾಯ ಅಥವಾ ರೋಗವನ್ನು ಹೇಗೆ ಔಷಧಿಯು ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ವಾಸಿ ಮಾಡುತ್ತದೆಯೋ ಹಾಗೆಯೇ ಭಗವದ್ಗೀತೆ ನಮ್ಮ ಮನಸ್ಸಿನ ವೇದನೆಗೆ, ಗೊಂದಲಕ್ಕೆ, ಅನುಮಾನಕ್ಕೆ ದಿನೇ ದಿನೇ ಪರಿಹಾರ ನೀಡುತ್ತಾ ಬರುತ್ತದೆ. ಶ್ರೀಕೃಷ್ಣ ನಮ್ಮ ಭಗವದ್ ಪ್ರೀತಿಗೆ ಒಲಿದು ನಮ್ಮ ಮನಸ್ಸಿನ ಒಳಕ್ಕೆ ಪ್ರವೇಶಿಸಿ ಗೀತೆಯನ್ನು ಅರ್ಥ ಮಾಡಿಸುವವರೆಗೂ ನಮಗೆ ಭಗವದ್ಗೀತೆ ಅರ್ಥವಾಗುವುದಿಲ್ಲ. ನಮಗೆ ಗೀತೆಯ ಮೇಲೆ ಶ್ರದ್ಧೆ ಇದ್ದರೆ ಕೃಷ್ಣ ನಮ್ಮ ಮನಸ್ಸಿಗೆ ಖಂಡಿತ ಬರುತ್ತಾನೆ. ಹರಿ ಓಂ.